Namaste students. Section B 2020-25 question paper ದು consignment ನ ಡಿಸ್ಕಸ್ ಮಾಡೋಣ. Calculate value of unsold stock and abnormal loss transfer to profit and loss account ಅಂತ ಹೇಳಿದ್ದಾರೆ. ಸೊ ಅನ್ಸೋಲ್ಡ್ ಗೂಡ್ಸ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಜೊತೆಗೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನ ಕೇಳಿದ್ದಾರೆ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 1500 kgs at rupees 12 per kg. Freight paid by consignor 600. Insurance paid by consignor 400. ಸೊ ಗೂಡ್ಸ್ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಟ್ ಅಂದ್ರೆ ಡ್ಯೂ ಟು ಆಕ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಥೆಫ್ಟ್ ಅಂತ ಯಾವುದೇ ರೀತಿ ಕೊಟ್ಟಿತ್ತು ಅಂದ್ರೆ ಅದನ್ನ ಅಬ್ನಾರ್ಮಲ್ ಲಾಸ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಇನ್ಶೂರೆನ್ಸ್ ಕ್ಲೇಮ್ ಅಡ್ಮಿಟೆಡ್ ಅಂದ್ರೆ ಫೈರ್ ಇನ್ಶೂರೆನ್ಸ್ ಕಂಪನಿಯಿಂದ 2000 ಕಾಂಪನ್ಸೇಷನ್ ಸಿಕ್ಕಿದೆ ಅಂತ ಅರ್ಥ. ಇದನ್ನ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡ್ಬೇಕಂದ್ರೆ ಮಾತ್ರ ತಗೋಬೇಕು. ಗೂಡ್ಸ್ ಸೋಲ್ಡ್ ಬೈ ಕನ್ಸೈನಿ 1050 kg at rupees 12 per kg ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ಸೊ ಅನ್ಸೋಲ್ಡ್ ಗೂಡ್ಸ್ ಮಾಡ್ತಿರೋದ್ರಿಂದ ನಮಗೆ ಬರೀ ಅನ್ಲೋಡಿಂಗ್ ಮಾತ್ರ ತಗೋತೀವಿ. ಗೋಡೌನ್ ರೆಂಟ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ತಗೊಳಲ್ಲ, ಬಿಕಾಸ್ ಗೋಡೌನ್ ರೆಂಟ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಸ್ ಅನ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಈಗ ಕ್ಯಾಲ್ಕುಲೇಷನ್ ಆಫ್ ಅನ್ಸೋಲ್ಡ್ ಗೂಡ್ಸ್ ಆರ್ ಕ್ಲೋಸಿಂಗ್ ಸ್ಟಾಕ್ ಅಂತ ನೆಕ್ಸ್ಟ್ ಹೆಡಿಂಗ್ ಬರ್ಕೊಂಡಿದೀವಿ. ಸೊ ಇದಾದ್ಮೇಲೆ ಕಾಲಮ್ ಯಾವ ರೀತಿ ಡ್ರಾಫ್ಟ್ ಮಾಡಬೇಕು ಅಂತಂದ್ರೆ ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ, ಅಮೌಂಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ತೀನಿ. ಜಸ್ಟ್ ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಏನಂತ ಬರ್ಕೋಬೇಕು, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಎಷ್ಟು ಕ್ವಾಂಟಿಟಿ ಗೂಡ್ಸ್ ನ ಕಳಿಸ್ತಾ ಇರೋದು, 1500 at rupees 12 per kg ಅಂತ ಕೊಟ್ಟಿದ್ದಾರೆ. 1500 into 12 ಮಾಡ್ತೀರಾ ಅಂತಂದ್ರೆ 18,000 ಬರುತ್ತೆ. ಸೊ ಆಡ್ ಡೈರೆಕ್ಟ್ ಆರ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ದು ಯಾವ್ದಿದೆ, 600 ಒಂದು ಕೊಟ್ಟಿದ್ದಾರೆ, ಮತ್ತೆ ಇನ್ಶೂರೆನ್ಸ್ 400 ಕೊಟ್ಟಿದ್ದಾರೆ. ಸೊ ಈ ಎರಡೂನು ಆಡ್ ಮಾಡ್ತೀವಿ. ಆಡ್ ಮಾಡ್ತು ಅಂತಂದ್ರೆ ನಮ್ಗೆ ಅಮೌಂಟ್ ಮಾತ್ರ ಬರುತ್ತೆ. ಎಷ್ಟು ಅಮೌಂಟ್ ಮಾತ್ರನೇ ಬರ್ಕೋಬೇಕು, 1000. ಸೊ 1500 ಇದು 19,109. ಸೊ ಇದಾದ್ಮೇಲೆ ಅಬ್ನಾರ್ಮಲ್ ಲಾಸ್ ಇದೆ. ಆಕ್ಸಿಡೆಂಟ್ ಇಂದ ಆಗಿರುವಂತದನ್ನ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಎಷ್ಟು ಕೊಟ್ಟಿದ್ದಾರೆ, 250 ಕೊಟ್ಟಿದ್ದಾರೆ. ಸೊ ಕ್ವೆಶನ್ ಕೂಡ ಜೊತೆಲಿ ಇಟ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. ಸೊ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, 19,000 ಡಿವೈಡೆಡ್ ಬೈ 1500 ಇಂಟು 250 ಮಾಡಿದ್ರೆ ಅಬ್ನಾರ್ಮಲ್ ಲಾಸ್ ಅಮೌಂಟ್ ಬರುತ್ತೆ 3,167. ಸೊ ಐ ರಿಪೀಟ್ ಒನ್ಸ್ ಅಗೈನ್, 19,000 ಡಿವೈಡೆಡ್ ಬೈ 1500 ಇಂಟು 250 ಮಾಡ್ತು ಅಂದ್ರೆ 3,167 ಬರುತ್ತೆ. ಸೊ ಇವಾಗ ಇದನ್ನ ಟೋಟಲ್ ಮೈನಸ್ ಮಾಡಿ ತಗೋಣ. 1500 ಇಂದ 250 ನ ಮೈನಸ್ ಮಾಡಿದ್ರೆ 1250, 15,833. ಸೊ ಇದಾದ್ಮೇಲೆ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಇದು ನೀವು ತಗೋಬೇಕಾಗಿರೋದು ಬರೀ ಅನ್ಲೋಡಿಂಗ್ ಮಾತ್ರ ಅಂತ ಹೇಳಿದೆ. ಅನ್ಲೋಡಿಂಗ್ ಎಷ್ಟು ಕೊಟ್ಟಿದ್ದಾರೆ, 300 ಕೊಟ್ಟಿದ್ದಾರೆ. ಕ್ವಾಂಟಿಟಿ ತಗೊಳಂಗಿಲ್ಲ, ಅಮೌಂಟ್ ನ ಮಾತ್ರ ತಗೋಬೇಕು, 300. ಸೊ ಇವಾಗ 1250 ಆಸ್ ಇಟ್ ಈಸ್ ಬರ್ಕೋತೀರಾ. ಸೊ 15,833ಗೆ 300 ನ ಆಡ್ ಮಾಡ್ತಂದ್ರೆ 16,133. ಸೊ ಯಾವುದೇ ರೀತಿ ನೆಕ್ಸ್ಟ್ ಲೆಸ್ ನಾರ್ಮಲ್ ಲಾಸ್, ಯಾವುದೇ ರೀತಿ ನಾರ್ಮಲ್ ಲಾಸ್ ಇಲ್ಲ, ನಿಲ್ ಅಂತ ತಗೋತೀರಾ. ಸೊ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ 1500, 16,133. ಇದಾದ್ಮೇಲೆ ಲೆಸ್ ಸೇಲ್ಸ್. ಆಕ್ಚುಲ್ ಆಗಿ ಸೇಲ್ಸ್ ಮಾಡ್ತಾ ಇರೋದು ಎಷ್ಟು, ಕ್ವೆಶನ್ ಜೊತೆಲೆ ಇಟ್ಕೊಂಡಿರ್ಬೇಕು, 1050. ಸೊ ಲೆಸ್ ಮಾಡ್ತೀರಾ ಅಂದ್ರೆ ಅಮೌಂಟ್ ಏನ್ ನೆಸೆಸಿಟಿ ಇಲ್ಲ. ಸೊ 1500 ಮೈನಸ್ 1050 ಮಾಡಿದ್ರೆ 1250, ಸಾರಿ ಇದು 1250 ಮೈನಸ್ ಮಾಡ್ತೀರಾ ಅಂತಂದ್ರೆ ನಮ್ಗೆ 200 ಏನು ಅನ್ಸೋಲ್ಡ್ ಗೂಡ್ಸ್ ಕ್ವಾಂಟಿಟಿ. ಅಮೌಂಟ್ ಹೇಗೆ ಕಂಡುಹಿಡಿಯೋದು, 16,133 ಡಿವೈಡೆಡ್ ಬೈ 1250 ಇಂಟು 200 ಮಾಡ್ತೀರಾ ಅಂತಂದ್ರೆ ಅಮೌಂಟ್ ಸಿಗುತ್ತೆ 2,581. ಸೊ ಇಷ್ಟು ನಾವು ಮಾಡಬೇಕಾಗಿರೋದು ಅನ್ಸೋಲ್ಡ್ ಗೂಡ್ಸ್ ಆರ್ ಕ್ಲೋಸಿಂಗ್ ಸ್ಟಾಕಿಗೆ ಮಾಡಬೇಕಾಗಿರುವಂತದ್ದು ಸ್ಟೂಡೆಂಟ್ಸ್. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗಿದೆ ಅನ್ಕೊಂತೀನಿ. ನಾರ್ಮಲ್ ಲಾಸ್ ಇಲ್ಲ. ನೆಕ್ಸ್ಟ್ ಇದೇ ಕ್ವೆಶನ್ ಅಲ್ಲಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಅಬ್ನಾರ್ಮಲ್ ಲಾಸ್ ಅಕೌಂಟಿಗೆ 4 ಕಾಲಮ್ಸ್ ನ ಡ್ರಾಫ್ಟ್ ಮಾಡೋಣ. ಯಾವ್ದು, ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ ಬರ್ಕೊಳ್ಳೋಣ. ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ನಾವು ಅಬ್ನಾರ್ಮಲ್ ಲಾಸ್ ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೋತೀವಿ. ಅಲ್ಲಿ ಬೈ ಅಬ್ನಾರ್ಮಲ್ ಲಾಸ್ ಅಂತ ಇತ್ತು ಅಂತಂದ್ರೆ, ಸೊ ಇಲ್ಲಿ ಬೈ ಇರೋದಿಲ್ಲ, ಏನಾಗುತ್ತೆ, ಟು ಕನ್ಸೈನ್ಮೆಂಟ್ ಅಕೌಂಟ್. ಎಷ್ಟು ಅಬ್ನಾರ್ಮಲ್ ಲಾಸ್ ಅಮೌಂಟ್ ಇರೋದು, 3,167. ಸೊ ಈ 3,167 ಇಲ್ಲೂ ಕೂಡ ಇದೆ. ಸೊ ಬರ್ಕೊಂಡಿದ್ದೀರಾ 3,167 ಅಂತ.
ಸೊ ಇದಾದ್ಮೇಲೆ ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಕಂಪನಿಯಿಂದ ಕ್ಲೇಮ್ ಅಡ್ಮಿಟ್ ಆಗಿರೋದೆಷ್ಟು 2000. ಇದನ್ನ ಇಲ್ಲಿ ತಗೋತೀರಾ ಅಂದ್ರೆ ಕಾಂಪನ್ಸೇಷನ್ ರಿಸೀವ್ ಆಗಿರೋದೆಷ್ಟು 2000. ಸೊ 3167 ಲಾಸ್ ಆಗಿರೋದು. ಸೊ 3167 ಎರಡು ಸೈಡು ಬರ್ಕೋತೀರಾ. 3167 ಇಂದ 2000 ಮೈನಸ್ ಮಾಡ್ತು ಅಂದ್ರೆ 1167 ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಇಷ್ಟು ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಲ್ಲಿ ಮಾಡಬೇಕಾಗಿರುವಂತದ್ದು. ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಬೈ ಅಬ್ನಾರ್ಮಲ್ ಲಾಸ್ ಅಂತ ಇರೋದನ್ನ ಇಲ್ಲಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರ್ಕೋತೀರಾ. ಅಮೌಂಟ್ ಬಂದು ಅಬ್ನಾರ್ಮಲ್ ಲಾಸ್ ಅಮೌಂಟ್ ಇನ್ಶೂರೆನ್ಸ್ ಕಂಪನಿಯಿಂದ ಕಾಂಪನ್ಸೇಷನ್ ರಿಸೀವ್ ಆಗ್ತಿರೋದು 2000. ಸೊ 3167 ಇಂದ 2000 ಮೈನಸ್ ಮಾಡಿದ್ರೆ 1167 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ. ಇದು 2020-25 ಸೆಕ್ಷನ್ ಬಿ ಕ್ವೆಶನ್ಗೆ ಆನ್ಸರ್ ಮಾಡಿರುವಂತದ್ದು. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. 2020-25 ಇದೆ. ಸೊ ಎಲ್ಲ ಕ್ವೆಶನ್ ಕೂಡ ಸಾಲ್ವ್ ಮಾಡಿ ಶಾರ್ಟ್ಲಿ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.